ವೆಲ್ಕಮ್ ಬ್ಯಾಕ್. ಐಟಿ ರಾಜಕೀಯದ ಕುರಿತು ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಸೂಪರ್ ಸಿಎಂ ಎಚ್.ಡಿ. ರೇವಣ್ಣನವರ ಆಪ್ತ ಅಧಿಕಾರಿ ಮನೆ ಮೇಲೂ ಕೂಡ ಐಟಿ ದಾಳಿಯನ್ನ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಚನ್ನರಾಯಪಟ್ಟಣ, ಹಾಸನ ಸೇರಿ 3 ಕಡೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಚನ್ನರಾಯಪಟ್ಟಣ, ಹಾಸನ ಸೇರಿ 3 ಕಡೆ ಐಟಿ ರೇಡ್ ನಡೆದಿದೆ. ಎಚ್.ಡಿ. ರೇವಣ್ಣನವರ ಆಪ್ತರಾಗಿರುವಂತಹ ಅಶ್ವಥ್ ನಾರಾಯಣ ರೆಡ್ಡಿ ರಾಯಗೌಡ ಅವರ ಕಚೇರಿಗೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಇದೀಗ ಪರಿಶೀಲನೆಯನ್ನು ಕೂಡ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ. ಸುಮಾರು 1 ಗಂಟೆ ಆಯಿತು. ಐಟಿ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಸ್ವತಃ ಸಚಿವರ ಇಲಾಖೆ ಇದು, ಅಂದ್ರೆ ಲೋಕೋಪಯೋಗಿ ಇಲಾಖೆಯ ಕಚೇರಿಯಲ್ಲಿ ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹಾಸನದ ಎನ್ಆರ್ ವೃತ್ತದಲ್ಲಿರುವಂತಹ ಲೋಕೋಪಯೋಗಿ ಕಚೇರಿಗೆ ಐಟಿ ಅಧಿಕಾರಿಗಳು ಹೋಗಿ ಅಲ್ಲಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸ್ಕ್ರೀನ್ ಮೇಲೆ ಕೂಡ ನೀವು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಸುಮಾರು 1 ಗಂಟೆ ಆಯಿತು, ಅಧಿಕಾರಿಗಳು ಹೋಗಿ ಇನ್ನೂ ಕೂಡ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಓಕೆ, ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸಮೀರ್ ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಕೊಡ್ತಾರೆ. ಸಮೀರ್, ಏನೇನ್ ನಡೀತಾ ಇದೆ ಸ್ಥಳದಲ್ಲಿ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಸಭಾ ಹಾಸನ ಜಿಲ್ಲೆಯ 3 ಕಡೆ ಒಟ್ಟು ಐಟಿ ರೇಡ್ ಮಾಡಿರುವಂಥದ್ದು. ಇವತ್ತು ಮುಂಜಾನೆ 7 ಗಂಟೆ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ, ಹೊಳೆನರಸೀಪುರದ ಕೆಲವು ಕಡೆ, ಜೊತೆಗೆ ಹಾಸನ ನಗರದಲ್ಲಿರುವಂತಹ ಲೋಕೋಪಯೋಗಿ ಇಲಾಖೆ ಕಚೇರಿ ಸೇರಿದಂತೆ ಹಲವು ಕಡೆ ಐಟಿ ಅಧಿಕಾರಿಗಳ 3 ತಂಡಗಳು ಜಿಲ್ಲೆಗೆ ಬಂದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಗರದಲ್ಲಿರುವಂತಹ ಲೋಕೋಪಯೋಗಿ ಇಲಾಖೆಯ ಪ್ರಮುಖ ಕಚೇರಿಯ ಒಂದು ಒಳಗಡೆ ಇವತ್ತು ಐಟಿ ರೇಡ್ ಅಧಿಕಾರಿಗಳು ಮಾಡಿರುವಂಥದ್ದು. ನಾವೀಗ ಇರುವಂತಹ ಸ್ಥಳ ಲೋಕೋಪಯೋಗಿ ಇಲಾಖೆ ಕಚೇರಿ. ಈ ಕಚೇರಿಯ ಒಳಗಡೆ ಬಂದ್ರೆ ಏನು ಬಲಭಾಗದಲ್ಲಿ ಇರುವಂತಹ ಒಂದು ಏನು ಆಫೀಸ್ ಇದೆ, ಮಂಜು BKS ಅಂದ್ರೆ ಇವರು ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಆಗಿರ್ತಾರೆ. ಈ ಕಚೇರಿಯ ಒಳಗಡೆ ಹೋದಂತಹ 8 ಅಧಿಕಾರಿಗಳ ತಂಡ, ಅಂದ್ರೆ 2 ವಾಹನಗಳಲ್ಲಿ ಬಂದಿದ್ದಂತಹ 8 ಅಧಿಕಾರಿಗಳ ತಂಡ 7 ಗಂಟೆ ಸಮಯಕ್ಕೆ ಈ ಕಚೇರಿಗೆ ಬರ್ತಾರೆ. ಎಲ್ಲ ಸಂಬಂಧಪಟ್ಟ ಈ ಇಲಾಖೆಯ ಸಂಬಂಧಪಟ್ಟ ಒಂದು ಕಡತಗಳನ್ನ ಎಲ್ಲ ಪರಿಶೀಲನೆ ಮಾಡಿ ಇದೀಗ ಇಲ್ಲಿಂದ ಹೊರಹೋಗಿರುವಂಥದ್ದು. ಜೊತೆಗೆ ಚನ್ನರಾಯಪಟ್ಟಣ ತಾಲೂಕಿನ ಅಂದ್ರೆ ಎಚ್.ಡಿ. ರೇವಣ್ಣನವರ ಲೋಕೋಪಯೋಗಿ ಸಚಿವರು ಆಪ್ತರಾದಂತಹ ಅಶ್ವಥ್ ರಾಯ್ ರೆಡ್ಡಿ ಜೊತೆಗೆ ನಾರಾಯಣ ರೆಡ್ಡಿ ಎನ್ನುವರಂತಹ ಮನೆ ಮೇಲೆ ಸಹ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಅಲ್ಲಿಯೂ ಸಹ ಕಡತಗಳನ್ನ ಪರಿಶೀಲನೆ, ಅವರ ಒಂದು ಮನೆಯಲ್ಲಿ ಪರಿಶೀಲನೆ ಮಾಡಿರುವಂಥದ್ದು. ಹೀಗಾಗಿ ಜಿಲ್ಲೆಯಲ್ಲಿ 8 ಕಡೆ ಐಟಿ ರೇಡ್ ನಡೆದಿದ್ದು ಈಗ ಏನು ಮಾಹಿತಿ ಬರ್ತಾ ಇದೆ, ನಮ್ಮ ಏನು ಈ ಒಂದು ಕಚೇರಿಯಲ್ಲಿಯೇ ಇವತ್ತು ಐಟಿ ರೇಡ್ನ ಅಧಿಕಾರಿಗಳು ಮಾಡಿರುವಂಥದ್ದು. ಈಗ ಕೆಲವೇ ಹೊತ್ತು ಸಂದರ್ಭಕ್ಕಿಂತ ಮುಂಚೆ ಇಲ್ಲಿಂದ ಅಧಿಕಾರಿಗಳ ತಂಡ, ಅಂದರೆ ಮಹಿಳಾ ಅಧಿಕಾರಿಯೂ ಸೇರಿದಂತೆ ಒಟ್ಟು 8 ಅಧಿಕಾರಿಗಳು ಇದ್ದರು. ಜೊತೆಗೆ ರಕ್ಷಣಾ ಸಿಬ್ಬಂದಿಗಳು ಇದ್ದರು, ವಾಹನ ಚಾಲಕರು, ಆ ವಾಹನಗಳನ್ನ ಏನು ಬೆಂಗಳೂರು ರಿಜಿಸ್ಟ್ರೇಷನ್ ಹೊಂದಿರುವಂತಹ 2 ಇನ್ನೋವಾ ಕಾರ್ಗಳಲ್ಲಿ 8 ಅಧಿಕಾರಿಗಳ ತಂಡ ಈ ಒಂದು ಕಚೇರಿಗೆ ಬಂದು ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಎಚ್.ಡಿ. ರೇವಣ್ಣನವರ ಇಲಾಖೆ ಲೋಕೋಪಯೋಗಿ ಇಲಾಖೆ, ಈ ಇಲಾಖೆಗೆ ಸಾಕಷ್ಟು ಅನುದಾನ ಹರಿದು ಬಂದಿದೆ. ರಾಜ್ಯ ಸರ್ಕಾರದಲ್ಲಿ ಸಹಜವಾಗಿ ಏನು ಮಾತೃ ಜಿಲ್ಲೆಯ ಮೇಲೆ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿಯವರು ಒಂದಷ್ಟು ಹೆಚ್ಚು ಅನುದಾನಗಳನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಏನಾದರೂ ಇಲ್ಲಿ ಈ ಒಂದು ಕಾಮಗಾರಿಗಳನ್ನು ಟೆಂಡರ್ಗಳಲ್ಲಿ ಏನಾದ್ರು ಲೋಪದೋಷ ಆಗಿದೆಯಾ, ಜೊತೆಗೆ ಈ ಐಟಿ ರೇಡ್ ಮುಖಾಂತರ ಹೆಚ್ಚಿನ ಮಾಹಿತಿ ಏನಾದ್ರು ಸಂಗ್ರಹಿಸಬಹುದಾ, ಎಲ್ಲಾದ್ರೂ ಭ್ರಷ್ಟಾಚಾರ ನಡೆದಿದೆಯಾ, ರಾಜಕೀಯಕ್ಕೆ ಏನಾದ್ರು ಇದು ಕಾರಣ ಆಗಬಹುದಾ ಅನ್ನುವಂಥದ್ದು ಹಲವಾರು ಕಾರಣಗಳು ಈಗ ಈ ಒಂದು ರಾಜಕೀಯಕ್ಕೆ ಜೊತೆಗೆ ಈ ಐಟಿ ರೇಡ್ಗೆ ಪ್ರಶ್ನೆಗಳು ಹುಟ್ಟಿರುವಂತದ್ದು. ಸಭಾ ಓಕೆ ಸಮೀರ್, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ. ಎಸ್ ವೀಕ್ಷಕರೇ, ನಾವು ನಿಮಗೆ ತೋರಿಸಿದ್ದು ಹಾಸನದ ಲೋಕೋಪಯೋಗಿ ಇಲಾಖೆಯ ಆಫೀಸ್, ಅದು ಅದೇ ಆಫೀಸ್ ನಲ್ಲಿಯೂ ಕೂಡ ಐಟಿ ರೇಡ್ ನಡೆದಿದೆ. ಈ ಕುರಿತಂತೆ ಮಾತನಾಡೋಕೆ ಮಂಡ್ಯ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಬೆಳ್ಳಂಬೆಳಿಗ್ಗೆ ಪುಟ್ಟರಾಜು ಅವರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸ್ತಾರೆ, ಏನ್ ಹೇಳ್ತೀರಾ ಮೇಡಮ್? ಅಲ್ಲ, ಇದ್ರ ಬಗ್ಗೆ ನಾನು ಹೇಳಕ್ಕೇನಿದೆ, ದಿಸ್ ಇಸ್ ಬಿಟ್ವೀನ್ ಐಟಿ ಡಿಪಾರ್ಟ್ಮೆಂಟ್ ಅಂಡ್ ಮಿಸ್ಟರ್ ಪುಟ್ಟರಾಜು. ಅವರು ನೇರವಾಗಿ ಆರೋಪ ಮಾಡ್ತಿದ್ದಾರೆ, ಬಿಜೆಪಿ ಅವರು ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಸೊ ಹಾಗಾಗಿ ಇದೆಲ್ಲ ಆಗ್ತಿದೆ ಅಂತ.
ಪುಟ್ಟರಾಜ್ ಅವರು ನನಗೆ ತುಂಬಾ ಒಂದು ದೊಡ್ಡ ಸ್ಥಾನದಲ್ಲಿ ಕೂರಿಸ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಅಷ್ಟೇ ಅಧಿಕಾರ ನನಗಿದ್ದಿದ್ರೆ ತುಂಬಾ ಸಂತೋಷ. ಇದು ಸೆಂಟ್ರಲ್ ಏಜೆನ್ಸಿಗೆ ಸಂಬಂಧಪಟ್ಟಿದ ವಿಷಯ. ಅವ್ರು 3 ತಿಂಗಳು ಒಂದು ಇನ್ವೆಸ್ಟಿಗೇಷನ್ ನಡೆಸಿ ಪ್ರೊಸೀಜರ್ ಮಾಡ್ತಾರೆ. ಯೂಶುವಲ್ ಆಗಿ ಒಂದು 80 ರೇಡ್ ಒಂದೇ ದಿನಕ್ಕೆ ಯಾರು ಮಾಡಲ್ಲ, ಯಾಕಂದ್ರೆ ಅವ್ರ ಪ್ರೂಫ್ಗಳು ಬೇಕು. ಸುಮ್ನೆ ಅವ್ರು ಹೋಗಿ ಮಾಡೋಕೆ ದೇ ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟೀಸ್. ದಿಸ್ ಇಸ್ ಅ ಸೆಂಟ್ರಲ್ ಏಜೆನ್ಸಿ, ಗವರ್ಮೆಂಟ್ ಏಜೆನ್ಸಿ. ಅವ್ರಿಗೆ ಸಿಕ್ಕಿದ ಇನ್ಫಾರ್ಮೇಶನ್ ಏನಿದೆ, ಇನ್ವೆಸ್ಟಿಗೇಟಿವ್ ಪ್ರೊಸೀಜರ್ಸ್ ಅನ್ನ ಮುಗಿಸಿ 3 ತಿಂಗಳು ಆದ್ಮೇಲೆ ಮಾಡೋದಂತ ಕೆಲಸ ಇದೆ. ನೀವೆಲ್ಲದನ್ನು ಏನು ಇಡೀ ದೇಶದಲ್ಲಿ ಮಂಡ್ಯ ಒಂದೇ ಇದೆ ಬಿಜೆಪಿಗೆ ಅನ್ನೋ ತರ ನೀವು ಮಾತಾಡ್ತಿದ್ದೀರಾ. ಇಷ್ಟಕ್ಕೂ ನಾನ್ ಬಿಜೆಪಿ ಅಭ್ಯರ್ಥಿ ಅಲ್ಲ. ಬಿಜೆಪಿ ಅಭ್ಯರ್ಥಿ ಸಪೋರ್ಟ್ ಬಹಿರಂಗವಾಗಿ ಸಪೋರ್ಟ್ ಘೋಷಣೆ ಮಾಡಿದ ಬೆನ್ನಲ್ಲೇ ಎಲ್ಲ ಬೆಳವಣಿಗೆ ಆಗ್ತಾ ಇದೆ. ಹೌದು, ಬಿಜೆಪಿ ಅಭ್ಯರ್ಥಿಗಳು ಅಲ್ಲ, ಒಂದೇ ನಿಮಿಷ. ಈಗ ಬಿಜೆಪಿ ಅಭ್ಯರ್ಥಿಗಳೇ ಇದಾರೆ 27 ಡಿಸ್ಟ್ರಿಕ್ಟ್ಸ್ ಅಲ್ಲಿ. ಹೌದು, ಅಲ್ಲಿ ಯಾಕೆ ನಡೀತಾ ಇಲ್ಲ? ಎಲ್ಲ ಅದೇ ತರ ಮಾಡ್ಕೊಳ್ಳೋದಾದ್ರೆ ಅಲ್ಲೂ ಮಾಡ್ಬೇಕಲ್ವಾ ಅವರು? ಬರೀ ಮಂಡ್ಯದಲ್ಲಿ ಯಾಕೆ? ವೇನ್ ದೇರ್ ಇಸ್ ನೋ ಕ್ಯಾಂಡಿಡೇಟ್ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ, ಮಂಡ್ಯವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಬರೀ ಮಂಡ್ಯ ಯಾಕೆ ಟಾರ್ಗೆಟ್ ಮಾಡೋದಾದ್ರೆ ಎಲ್ಲಾ ಕಡೆ ಮಾಡ್ಬೋದಲ್ಲ? ಅದನ್ನೇ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಟಾರ್ಗೆಟ್ ಮಾಡೋದಾದ್ರೆ ಎಲ್ಲಾ ಕಡೆ ಮಾಡ್ಬೋದಲ್ಲ, ಮಂಡ್ಯನೇ ಯಾಕೆ ಮಾಡ್ತಿದ್ದಾರೆ ಅಂತ. ಒಂದ್ ತಿಂಗಳ ಕೆಲಸ ಮಾಡ್ಬೋದು. ಅವ್ರಿಗೆ ಇನ್ಫಾರ್ಮೇಶನ್ ಎಲ್ಲಿ ದುಡ್ಡು ಹಂಚಿಕೆ ಜಾಸ್ತಿ ಇರುತ್ತೆ ಅನ್ನೋದು ಸಿಕ್ಕಿದ್ರೆ ಅಲ್ಲಿ ಮಾಡ್ತಾರೆ. ಬಟ್ ಇನ್ನೊಂದ್ ಮೇಡಮ್, IT ಅಧಿಕಾರಿಗಳು ದಾಳಿ ನಡೆಸಿದಾದ್ಮೇಲೆ ಎಲ್ಲರೂ ಕೂಡ ವಿಚಲಿತಗೊಳ್ತಾರೆ. ಬಟ್ ಪುಟ್ಟರಾಜ್ ಅವರು ಏನು ಕೂಡ ವಿಚಲಿತಗೊಳ್ಳಿಲ್ಲ, ತುಂಬಾ ನೇರವಾಗಿ ಮಾತಾಡ್ತಾ ಇದ್ರು. ಆಮೇಲೆ ಬೇಗ ಕೂಡ ಪರಿಶೀಲನೆ ಕಂಪ್ಲೀಟ್ ಆಯ್ತಲ್ಲಿ. ಇದಕ್ಕೂ ನನಗೆ ಯಾಕೆ ಕೇಳ್ತಿದ್ದೀರಾ ಈ ಕ್ವಶನ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು, ಪುಟ್ಟರಾಜ್ ಅವ್ರಿಗೆ ಸಂಬಂಧಪಟ್ಟಿದ್ದು. ನಾನೇನ್ ಕಮೆಂಟ್ ಮಾಡ್ಬೇಕಾಗಿದೆ ಇದ್ರಲ್ಲಿ? ಅಲ್ಲ, ಅವರು ನಿಮ್ಮ ಹೆಸರನ್ನು ಕೂಡ ಅಲ್ಲಿ ಹೇಳ್ತಾ ಇದ್ರು. ಸ್ವತಂತ್ರ ಅಭ್ಯರ್ಥಿಗೆ ಬಿಜೆಪಿ ನಾನು ಹೇಳಿದ್ನಲ್ಲ, ನನ್ನ ಹೆಸರು ಹೇಳ್ದೆ ಅವ್ರದ್ದು ಒಂದು ದಿನ ಪ್ರಚಾರ ನಡೆಯಲ್ಲ ಅಂತ. ಅಷ್ಟೇ, ಇದೂನು ಅಷ್ಟೇ. ಜೊತೆಗೆ ಅವರು ಇವಾಗ ಏನಾಗಿದೆ, ಜನತಾದಳದ ನಾಯಕರು ಮಂಡ್ಯದಲ್ಲಿ ದಿನ ಬೆಳಗ್ಗೆ ಎದ್ದು ದೇವರ ಹೆಸರು ಹೇಳ್ತಾರೋ ಇಲ್ವೋ, ನನ್ನ ಹೆಸರಂತೂ ಹೇಳೇ ಹೇಳ್ತಾರೆ, ಅದು ಗ್ಯಾರಂಟಿ. ಫಿಲ್ಮ್ ಅಲ್ಲಿ ಇಷ್ಟು ದಿನ ಆಕ್ಟ್ ಮಾಡೋರು ಇವಾಗ ಆಕ್ಟ್ ಮಾಡಕ್ ಬರ್ತಿದಾರಲ್ಲ, ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ ಇವತ್ತಿಂದ ಅಂತ ಹೇಳ್ತಿದ್ದಾರೆ ಮೇಡಮ್. ಯಾರು ಹೇಳ್ತಾರೆ ಅದನ್ನ ಪುಟ್ಟರಾಜು ಅವರೇ ಹೇಳಿದ್ರು. ಅಂದ್ರೆ ಅವ್ರು ಹೇಳುವಂತಹ ಅರ್ಥ, ನೀವು ಮಾಡ್ತಾ ಇರುವಂತಹ ಪ್ರಚಾರ ಅವ್ರಿಗೆ ಆಕ್ಟ್ ತರ ಕಾಣಿಸ್ತಾ ಇದೆ. ಆ ಆಕ್ಟ್ ಅನ್ನ ನೋಡಿ ಅವರ ಅಭ್ಯರ್ಥಿಯೇ ಆಶ್ಚರ್ಯವಾಗಿದ್ದಾರಂತೆ. ಈ ರೀತಿಯೂ ಕೂಡ ಆಕ್ಟ್ ಮಾಡಬಹುದಾ ಅಂತ. ಸರಿ ಬಿಡಿ, ಯಾರ್ಯಾರಿಗೆ ಪಾಠ ಕಲಿಸ್ತಾರೆ ನೋಡೋಣ ಏಪ್ರಿಲ್ 18 ಆದ್ಮೇಲೆ. ಬಟ್ ಪದೇ ಪದೇ ಯಾಕೆ ನಿಮ್ ಹೆಸರನ್ನ ಎಳೆದು ತರ್ತಾರೆ ಇಲ್ಲಿ ಅಂತ? ಇನ್ನೇನಿಲ್ವಲ್ಲ ಮಾತಾಡಕ್ಕೆ ಅವ್ರಿಗೆ. ಅವರೇ ಹೇಳ್ತಾರಲ್ಲ, ನಮ್ಮ ಅಭ್ಯರ್ಥಿನ ನಿಲ್ಸಿದ್ರೆ ಮಂಡ್ಯ ಅಭಿವೃದ್ಧಿ ಆಗತ್ತೆ ಅನ್ನೋದು. 8 ಜನ MLAs ಆಗಾದ್ರೆ ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಅವರೇ ಒಪ್ಕೋತಿದ್ದಾರೆ ಅಲ್ವಾ? ಅಭಿವೃದ್ಧಿ ಏನು ಮಾಡದೇ ಇಲ್ದೇ ಇರೋ ಜಾಗದಲ್ಲಿ ಇನ್ನೇನ್ ಮಾತಾಡ್ಬೇಕು ಅವರು? ಆಪೋನೆಂಟ್ ಬಗ್ಗೆ ಈ ತರ ಮಾತಾಡ್ಬೇಕು. ಒಂದ್ ನಿಮಿಷ ಹಾಗೆ ಸಂಪರ್ಕದಲ್ಲಿರಿ ಸುಮಲತಾ ಮೇಡಮ್. ಪುಟ್ಟರಾಜ್ ಅವರು ಏನ್ ಮಾತಾಡಿದ್ರು ಅಂತ ಕೇಳಿಸ್ಬಿಡ್ತೀರಿ. ಶಾಸಕರು ಗೆಲ್ಸ್ಕೊಟ್ಟಿರ್ತಕ್ಕಂಥದ್ದು ಲೋಕಸಭಾ, ನಾವು 8ಕ್ಕೆ 8 ಶಾಸಕರು ಗೆಲ್ಸ್ಕೊಟ್ಟಿರ್ತಕ್ಕಂಥದ್ದು, ಲೋಕಸಭಾ ಸದಸ್ಯರು ಗೆಲ್ಸ್ಕೊಟ್ಟಿರ್ತಕ್ಕಂಥದ್ದು, 3 ಜನ MLC ಗೆಲ್ಸ್ಕೊಟ್ಟಿರ್ತಕ್ಕಂಥದ್ದು ನನ್ನ ಕಾರ್ಯಕರ್ತರ ಶಕ್ತಿಯಿಂದ. ಇವ್ರಂಗೆ ನಾಟಕ ಆಡಕ್ ಬಂದವರಲ್ಲ ಇವತ್ತು ಅಭ್ಯರ್ಥಿ, ಫಿಲಮ್ ಅಲ್ಲಿ ಆಕ್ಟ್ ಮಾಡಕ್ ಬಂದವರಲ್ಲ, ಆಕ್ಟ್ ಮಾಡಕ್ ಬಂದವರಲ್ಲ ಸರ್. ಈ ಆಟ ನಡೆಯೋದಿಲ್ಲ, ಇದನ್ನ ತೋರಿಸ್ಕೊಡ್ತಾರೆ ನನ್ನ ಜಿಲ್ಲೆಯ ಜನ. ಇವ್ರ ಆಕ್ಟ್ ನೋಡಿ ನಮ್ ಕ್ಯಾಂಡಿಡೇಟ್ಗೆ ಕನ್ಫ್ಯೂಸ್ ಆಗಿದೆ. ಇಷ್ಟೆಲ್ಲ ಆಕ್ಟ್ ಮಾಡಬಹುದು ಅಂತ ನನಗೆ ಗೊತ್ತೇ ಇಲ್ವಲ್ಲ ಅಂತೇಳಿ ನಮ್ಮ ಕ್ಯಾಂಡಿಡೇಟ್ಗೆ ಒಂಥರ ಕನ್ಫ್ಯೂಸ್ ಆಗಿದೆ ಈಗ. ಸುಮಲತಾ ಮೇಡಮ್ ಕೇಳಿಸ್ಕೊಂಡ್ರಿ ಅನ್ಕೋತೀನಿ, ಏನ್ ಹೇಳ್ತೀರಾ ಮೇಡಮ್? ಕೇಳಿಸ್ಕೊಂಡ್ರಿ ಅನ್ಕೋತೀನಿ, ಏನ್ ಹೇಳ್ತೀರಾ? ಅಲ್ಲ, ಯಾರ್ ಆಕ್ಟ್ ಮಾಡ್ತಿದ್ದಾರೆ, ಯಾರೇನ್ ಮಾಡ್ತಿದ್ದಾರೆ, ಯಾರೇನ್ ಮಾಡಿಲ್ಲ ಅನ್ನೋದು ಜನಕ್ಕೆ ಗೊತ್ತಿದೆ ಬಿಡಿ. ನಾನ್ ಮೊದ್ಲಿಂದ ಹೇಳ್ತಾ ಇದ್ದೀನಿ, ಇಂಥ ಹೇಳಿಕೆಗಳಿಗೆ ನಾನು ಹೆದರಲ್ಲ, ಬೆದರಲ್ಲ, ನಾನು ರಿಯಾಕ್ಟಿವ್ ಮಾಡಲ್ಲ. ಈಗ ಮೊನ್ನೆ ಅಷ್ಟೇ ದರ್ಶನ್ ಹೇಳ್ಕೊಂಡ್ ಬಂದ್ರಲ್ಲ, ನಾವು ಬೇಜಾರ್ ಮಾಡ್ಕೊಳಲ್ಲ, ಬೈಯೋದಿಲ್ಲ, ಅದೇ ನಮ್ದು ದಾರಿ. ಆಮೇಲೆ ಇಷ್ಟು ದಿನ ಆಗಿದ್ದು ಬೇರೆ, ಇವತ್ತಿಂದ ಪ್ರಚಾರ ಅಂದ್ರೇನು, ಇವತ್ತಿಂದ JDS ಅಂದ್ರೇನು ತೋರಿಸ್ತೀವಿ ಅಂತ ಕೂಡ ಪುಟ್ಟರಾಜು ಅವರು ಹೇಳ್ತಾ ಇದ್ರು. ಅಂದ್ರೆ
ನಿಮಗೆ ಸಮನಾಗಿ ನಾನು JDS ಪಕ್ಷ ಅಂದ್ರೇನು, ಪ್ರಚಾರ ಅಂದ್ರೇನು ಅಂತ ಇವತ್ತಿಂದ ಸ್ಟಾರ್ಟ್ ಮಾಡ್ತಾರಂತೆ ಅವ್ರು ತೋರ್ಸೋಕೆ. ಮಾಡ್ಲಿ, ಸಂತೋಷ. ಬೇಡ ಅಂತ ನಾನು ಯಾರು ಹೇಳಕ್ಕೆ. ಅವ್ರ ಪಕ್ಷ, ಅವ್ರ ಪ್ರಚಾರ.